ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಬ್ರದರ್ ಇನ್ ಲಾದು ಮದುವೆ ಇದೆ, ಹಾಗಾಗಿ ನಾವು ಇಂಡಿಯಾಗೆ ಬಂದಿದ್ದೀವಿ. ಇವತ್ತು ಬ್ಯಾಂಗ್ಳೂರಲ್ಲಿ ಶಾಪಿಂಗಿಗೆ ಬಂದಿದ್ದೀವಿ. ಮೊದಲೇದಾಗಿ ಮಾನ್ಯವಾರ್ಗೆ ಬಂದಿದ್ದೀವಿ. ಮೋಸ್ಟ್ ಆಫ್ ಎಲ್ಲ ಮೆನ್ಸ್ ಶಾಪಿಂಗೇ ನಡೀತಾ ಇರೋದು. ನಂದು ನನ್ನ ಮಗಳದು ಎಲ್ಲ ಆಲ್ಮೋಸ್ಟ್ ಶಾಪಿಂಗ್ ಆಗಿಬಿಟ್ಟಿದೆ. ನಾನು ಅನ್ಕೋತಾ ಇದ್ದೆ ಹೆಣ್ಮಕ್ಳೇ ಜಾಸ್ತಿ ಸಮಯ ತೊಗೊಳ್ಳೋದು ಶಾಪಿಂಗಿಗೆ ಅಂತ. ಇಲ್ಲಿ ನೋಡಿದ್ರೆ ಇವ್ರುಗಳೇ ತುಂಬ ಸಮಯ ತೊಗೊಂಡ್ರು. ಟ್ರಯಲ್ ಮಾಡೋದು, ರಿಜೆಕ್ಟ್ ಮಾಡೋದು, ಅದು ಬೇಡ ಇದು ಬೇಡ ಅಂದ್ಕೊಂಡು ಕೊನೆಗೆ ಚಾಯ್ಸ್ ಮಾಡಿಕೊಂಡ್ರು. ಇಲ್ಲಿ ನೋಡಿ ಲೆಹೆಂಗಾಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಮದುವೆ ಟೈಮಲ್ಲಿ ಈ ಥರ ತೊಗೊಳ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕಾರ್ನರ್ ಹೌಸ್ ಹತ್ರ ಬಂದ್ವಿ. ಕಾರ್ನರ್ ಹೌಸ್ ಫೇಮಸ್ ಡೆತ್ ಬೈ ಚಾಕ್ಲೇಟ್ DBC ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳದು ಫಸ್ಟ್ ಟೈಮ್ DBC ತಿಂತಾ ಇರೋದು. DBC ಅಂದರೆ 2 ವೆನಿಲಾ ಐಸ್ ಕ್ರೀಮ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬ್ರೌನಿ ಹಾಕ್ಬಿಟ್ಟು ಮೇಲ್ಗಡೆ ಕಾರ್ನರ್ ಹೌಸ್ ಅವ್ರದ್ದೇ ಚಾಕ್ಲೇಟ್ ಸಾಸ್ ಹಾಕ್ತಾರೆ, ಆಮೇಲೆ ಪೀನಟ್ಸ್ ಹಾಕಿರ್ತಾರೆ. ಚೆನ್ನಾಗಿರುತ್ತೆ, ಸಖತ್ ಯಮ್ಮಿ ಆಗಿರುತ್ತೆ. ಆ್ಯಕ್ಚುಲಿ ಕಾರ್ನರ್ ಹೌಸಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕರು, ಬಂದು ಮಾತಾಡಿಸಿದ್ರು. ಸಬ್ಸ್ಕ್ರೈಬರ್ ಸಿಕ್ಕರು, ದೀಕ್ಷಿತಾ ಅಂತ. ನಾವಲ್ಲಿ ತಿಂದ್ವಿ, ಬಟ್ ನನ್ನ ಬ್ರದರ್ ಇನ್ ಲಾ ಬರೋಕ್ಕಾಗಿರಲಿಲ್ಲ. ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು. ನಾವು ಹೋಗಿದ್ದು ಜಯನಗರ್ ಕಾರ್ನರ್ ಹೌಸು. ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ, ಹಾಗಾಗಿ ನಾವು ಪಾರ್ಸಲ್ ತೊಗೊಂಡು ಬಂದ್ವಿ. ಅವನು ಕಾರಲ್ಲಿ ತಿಂದ. ಅಲ್ಲಿಂದ ನಾವು ಮಂತ್ರಿ ಸ್ಕ್ವೇರ್ ಟೈಮ್ ಝೋನಿಗೆ ಬಂದ್ವಿ. ಬೆಳಗ್ಗೆಯಿಂದ ನನ್ನ ಮಗಳು ಕೇಳ್ತಾನೆ ಇದ್ಲು ಟೈಮ್ ಝೋನಿಗೆ ಹೋಗ್ಬೇಕಂತ. ಸೊ ಹಾಗಾಗಿ ಬಂದಿದ್ದೀವಿ. ಅಲ್ಲಿ ಎಲ್ಲರೂ ಆಟ ಆಡಿದ್ವಿ. ಆ್ಯಕ್ಚುಲಿ ನಾವು ಸ್ವೀಡನಲ್ಲಿ ಇದ್ದಾಗಲೇ ಒಂದು ಆಫರ್ ಇತ್ತು. 2500ಗೆ 7000 ಪಾಯಿಂಟ್ಸ್ ಕೊಟ್ಟಿದ್ರು, ಹಾಗಾಗಿ ಎಲ್ಲರೂ ಆಟ ಆಡಿದ್ವಿ. ನನ್ನ ಮಗಳು ಕೂಡ ಫುಲ್ ಎಂಜಾಯ್ ಮಾಡಿದ್ಲು. ನಮಗೆ ಟಿಕೆಟ್ಸ್ ಕೂಡ ಸಿಕ್ಕಾಪಟ್ಟೆ ಸಿಕ್ತು. ಅರೌಂಡ್ 7500 ಟಿಕೆಟ್ಸ್ ಸಿಕ್ತು. ಸೊ ಟಿಕೆಟ್ಸಲ್ಲಿ ನಾವು ಯಾವುದೇ ಗಿಫ್ಟ್ ತೊಗೊಳ್ಲಿಲ್ಲ, ಯಾಕಂದರೆ ಇನ್ನೂ ಪಾಯಿಂಟ್ಸ್ ಇತ್ತು. ಸ್ವೀಡನಿಗೆ ಹೋಗೋದ್ರೊಳಗೆ ಇನ್ನೊಂದು ಸಾರಿ ಹೋಗಿ ಆಟ ಆಡಿ ಒಂದು ಬಿಗ್ ಗಿಫ್ಟೇ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಏನೂ ತೊಗೊಳ್ಲಿಲ್ಲ. ಬಟ್ ಒಂದು 2 hours ಎಲ್ಲರೂ ಎಂಜಾಯ್ ಮಾಡಿ ಮನೆಗೆ ಹೋದ್ವಿ. ಥ್ಯಾಂಕ್ ಯು.